ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಿಂದ ವಿವಿಧ ರೀತಿಯ ನೇಮಕಾತಿಗಳು ಸಹ ಪ್ರಾರಂಭಗೊಂಡಿದ್ದಾವೆ. ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಮುಂಬರುವ ನೇಮಕಾತಿಗಳ ಬಗ್ಗೆ ನಿಮ್ಮೊಂದಿಗೆ ಸವಿವರವಾಗಿ ಚರ್ಚೆ ಮಾಡೋಣ. ಅದರ ಜೊತೆಗೆ ನೀವು ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಪ್ರೀತಿಯ ಸ್ನೇಹಿತರೆ, ಈಗ ಒಂದೊಂದಾಗಿ ಯಾವ್ಯಾವ ಇಲಾಖೆಯಿಂದ ನೋಟಿಫಿಕೇಶನ್ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಾಗಲಿ, ಅಕ್ಟೋಬರ್ ತಿಂಗಳಾಗಲಿ, ನವಂಬರ್ ಆಗಲಿ ಕಂಟಿನ್ಯೂ ಆಗಿ ನೋಟಿಫಿಕೇಶನ್ ಆಗ್ತಾ ಹೋಗ್ತವೆ. ಮುಂಬರುವ ನೇಮಕಾತಿಗಳು, ಉದ್ಯೋಗಗಳು, ಇಲಾಖೆಗಳು ನೋಡೋಣ ಬನ್ನಿ. ಪ್ರಥಮ ಒಂದನೇದಾಗಿ ನೋಡಬೇಕಾದ್ರೆ ಇಲಾಖೆ ಹುದ್ದೆ ಮತ್ತು ಉದ್ಯೋಗಗಳ ಸಂಖ್ಯೆ ಯಾವ ರೀತಿ ಇದೆ ಅಂತ. ಶಿಕ್ಷಕರ ಒಂದು ನೇಮಕಾತಿ 1411. ಇದು ಕೆಇ ಮುಖಾಂತರ ಸ್ನೇಹಿತರೆ. ಈಗಾಗಲೇ 15,000ಕ್ಕಿಂತ ಅಧಿಕ ಹುದ್ದೆಗಳು ಶಿಕ್ಷಕರ ನೇಮಕಾತಿ ಸಹ ಪ್ರಾರಂಭಗೊಂಡಿದೆ. ಅದರ ಜೊತೆಗೆ ಕೆಇ ಮುಖಾಂತರ 1411 ಹುದ್ದೆಗಳ ನೇಮಕಾತಿ ಸಹ ನಡೆಯಲಿದೆ. ಆಲ್ರೆಡಿ ಕ್ರೈಸ್ ಆಗಿರ್ಬೋದು, ವಸತಿ ಶಿಕ್ಷಣ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ ಪ್ರಾಂಶುಪಾಲರ ನೇಮಕಾತಿ ಕಾಲೇಜುಗಳಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ನೇಮಕಾತಿ ಸಹ 247 ಹುದ್ದೆಗಳಿಗೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಆಲ್ರೆಡಿ ಕೆಇಗೆ ಪ್ರಸ್ತಾವನೆ ಬಂದಿರುವ ಈ ಹುದ್ದೆಗಳಾಗಿವೆ ಅಂತ ಹೇಳ್ಬೋದು. ಅದರ ಜೊತೆಗೆ SDA ಮತ್ತು FDA ನೋಡಿ ಸ್ನೇಹಿತರೆ, ಇದು ತುರ್ತಾಗಿ ನೋಟಿಫಿಕೇಶನ್ ಆಗುವ ಒಂದು ಬಹು ದಿನಗಳ ನಿರೀಕ್ಷಿತ. ಅಂದರೆ 2019ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಇಲ್ಲಿವರೆಗೆ ಯಾವುದೇ ನೋಟಿಫಿಕೇಶನ್ SDA FDA ಕರೆದಿಲ್ಲ. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಇಲ್ಲಿ ಯಾವ ಪೇಪರ್ ಇಡಬೇಕಂತ ಗೊಂದಲದಲ್ಲಿದ್ದರೆ, ಸಾಮಾನ್ಯವಾಗಿ ಇಂದಿನ ಒಂದು ಎಕ್ಸಾಮಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ GK ಅಂತ ಇರ್ತದೆ ಸ್ನೇಹಿತರೆ. 2 ಕ್ವಶನ್ ಪೇಪರ್ ಇರ್ತೀವಿ. 100 ಮಾರ್ಕ್ಸಿಂದ ಸಾಮಾನ್ಯ ಜ್ಞಾನ, 100 ಮಾರ್ಕ್ಸಿಂದ ಸಾಮಾನ್ಯ ಕನ್ನಡ, ಈ ರೀತಿ ಪ್ಯಾಟರ್ನ್ ಇದೆ ಸ್ನೇಹಿತರೆ. ಆದರೆ 2021ರ ಒಂದು ತಿದ್ದುಪಡಿ ಮುಖಾಂತರವಾಗಿ ಕರ್ನಾಟಕದ ಗೆಜೆಟಲ್ಲಿ ತಿದ್ದುಪಡಿ ಮಾಡೋದಕ್ಕೋಸ್ಕರ ಕಾಯ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಪ್ಯಾಟರ್ನ್ 2ನೇ ಪೇಪರ್ ಚೇಂಜ್ ಮಾಡ್ಬೇಕಂತ ಒಂದು ಸುದ್ದಿಯಲ್ಲಿದೆ ಅಂತ ಹೇಳ್ಬೋದು. ಇನ್ನು ನೋಡಬೇಕು, 15 ದಿನ ಟೈಮ್ ಅವಕಾಶ ಕೊಟ್ಟಿದ್ದಾರೆ. 15 ದಿನದಲ್ಲಿ ಗೊತ್ತಾಗುತ್ತದೆ ಯಾವ ಪೇಪರ್ ಇರ್ತಂತ. ಅದಕ್ಕಾಗಿ ಮುಂಬರುವ ಒಂದು SDA FDA ನೇಮಕಾತಿಗಳು ಬೃಹತ್ ನೇಮಕಾತಿ ಅಂತ ಹೇಳ್ತೀವಿ. ಇದರಲ್ಲಿ 4,500ಕ್ಕಿಂತ ಅಧಿಕ ಹುದ್ದೆಗಳ ನೇಮಕಾತಿ ಸಹ 5,000 ಸಹ ಕರೆಯುವ ಸಂಭವ ಇದೆ ಸ್ನೇಹಿತರೆ ಅಂತ ಹೇಳ್ಬೋದು. PDO ಅಂದರೆ RDPR ಇಲಾಖೆಯಲ್ಲಿ PDO 150 ಹುದ್ದೆಗಳ ಒಂದು ನೇಮಕಾತಿ ಸಹ ನಡೆಯುವ ಸಂಭವ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಗ್ರೇಡ್ 2 ಸೆಕ್ರೆಟರಿ ಅಂತ ಕರೀತಾರೆ ಸ್ನೇಹಿತರೆ. ಇದು ಸಹ RDPR ಇಲಾಖೆಯಲ್ಲಿ 343 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಪಂಚಾಯಿತಿಗಳಲ್ಲಿ ಗ್ರೇಡ್ 1, ಗ್ರೇಡ್ 2 PDO ಮತ್ತು ಅದೇ ರೀತಿ SDDA ಅಂತ ಸ್ನೇಹಿತರೆ. ಈ SDDA ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಗ್ರೇಡ್ 1, ಗ್ರೇಡ್ 2 ಸಾಮಾನ್ಯ ಅಂದರೆ ಎಲ್ಲ ವರ್ಗದ ಪದವಿ ವಿದ್ಯಾರ್ಥಿಗಳಿಗೆ ಬರ್ತಾವ ಅಂತ ಹೇಳ್ತೀವಿ. ಒಂದು ಗ್ರೇಡ್ 1, ಗ್ರೇಡ್ 2 ಅಂತ ಇರ್ತಾವ. ಅದರ ಜೊತೆಗೆ PDO ಹುದ್ದೆ ಇರ್ತದೆ. ಪ್ಲಸ್ ಪಂಚಾಯತಿಗಳಲ್ಲಿ 4 ಹುದ್ದೆಗಳು ಇರ್ತವೆ ಸ್ನೇಹಿತರೆ. PDO ಗ್ರೇಡ್ 1, ಗ್ರೇಡ್ 2, ಅದರ ಜೊತೆಗೆ ಗ್ರೇಡ್ SDA ಸಹಾಯಕ ಲೇಖಕ ಅಂತ ಹುದ್ದೆ ಇರ್ತದೆ. ಇಲ್ಲಿ ನೋಡಿ, ಗ್ರೇಡ್ 2 ಇಲ್ಲಿ 343 ಹುದ್ದೆಗಳಿಗೆ ಆಲ್ರೆಡಿ ಕೆಇಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಈ ಇಲಾಖೆಯಿಂದ ನೋಟಿಫಿಕೇಶನ್ ಆಗುವ ಸಂಭವ ಇರುತ್ತೆ. ಅಂದರೆ ಸೆಕ್ರೆಟರಿ ಅಂದರೆ ಗ್ರೇಡ್ 2 ಸೆಕ್ರೆಟರಿ ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುವ ಸಂಭವ ಇದೆ. ಗ್ರೇಡ್ 1 ಅದರ ಜೊತೆಗೆ ಗ್ರೇಡ್ 1 ಸಹ ಇದು 135 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಸ್ನೇಹಿತರೆ. ಯಾರೆಲ್ಲ RDPR ಇಲಾಖೆಗೆ ಇಷ್ಟಪಡ್ತಿರಲ್ಲ ಅವರೆಲ್ಲ ಚೆನ್ನಾಗಿ ಓದಿ, ಮುಂದಿನ ದಿನದಲ್ಲಿ ನಿಮ್ಮ ಒಂದು ಭರವಸೆ ಹುದ್ದೆ ಅಂತ ಹೇಳ್ಬೋದು. ಅದೇ ರೀತಿ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಕೌಂಟ್ ಅಂತ, ಇದು PUC ಕಾಮರ್ಸ್ ಯಾರು ಮಾಡಿರ್ತಾರ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀವಿ. ಅದರ ಜೊತೆಗೆ SDA ಇದೆ, FDA ಇದೆ, ಇವೆಲ್ಲ ಕಲ್ತು 458 ಹುದ್ದೆಗಳು. ಅದರ ಜೊತೆಗೆ ಅಬಕಾರಿ ಕಾನ್ಸ್ಟೇಬಲ್ ನೋಡಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಪೇದೆ ಮತ್ತು ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಸಹ ಕರೀತಾರೆ. ಅಬಕಾರಿ ಕಾನ್ಸ್ಟೇಬಲ್ ಸಹ 942 ಹುದ್ದೆಗಳು ಸ್ನೇಹಿತರೆ. ಯಾರೆಲ್ಲ ಪೊಲೀಸ್ ಆಗಬೇಕು ಅನ್ನಿಸ್ತಿದ್ದಿರಲ್ಲ, ಒಂದು ವೇಳೆ ಇಲ್ಲಿ ಸಹ ಅಬಕಾರಿ ಕಾನ್ಸ್ಟೇಬಲ್ ಒಳ್ಳೆ ಹುದ್ದೆಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಅತಿ ಚಿಕ್ಕ ಇಲಾಖೆ ಆದರೂ ಸಹ ಅತಿ ದೊಡ್ಡ ಆದಾಯ ತಂದು ಕೊಡುವ ಒಂದು ಇಲಾಖೆ ಯಾವುದಪ್ಪ ಅಂದರೆ ಅದು ಅಬಕಾರಿ ಇಲಾಖೆ ಅಂತ ಹೇಳ್ತೀವಿ. ಅಬಕಾರಿ ಇಲಾಖೆ ಯಾವ ರೀತಿ ಇಲಾಖೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಅಬಕಾರಿ ಇಲಾಖೆ ಯಾವ ರೀತಿ ಇದೆ ಅಂತ. ಪ್ರತಿಯೊಂದು ಹೋಬಳಿ ಮಟ್ಟ ಆಗಿರ್ಬೋದು, ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ನೀವು ನೋಡ್ಬೋದು ಯಾವ ಥರ ಅಬಕಾರಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದ್ರ ಜೊತೆ ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ಈ ಅಬಕಾರಿ ಇಲಾಖೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಆದಾಯ ತಂದು ಕೊಡುವ ಒಂದು ಸಣ್ಣ ಇಲಾಖೆ ಆದರೆ ಸಹ ದೊಡ್ಡ ಆದಾಯ ತಂದು ಕೊಡುವ ಇಲಾಖೆ ಅಬಕಾರಿ ಇಲಾಖೆ.
ESI ಅಂದರೆ ಅಬಕಾರಿ ಇನ್ಸ್ಪೆಕ್ಟರ್ಸ್ ಏನೆಂದರೆ 265 ಹುದ್ದೆಗಳು ಖಾಲಿ ಇದೆ ನೋಡಿ. ಅಬಕಾರಿ ಇನ್ಸ್ಪೆಕ್ಟರ್ ಇವರು ಪೇದೆಗಳಾದರೆ ಇಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ 265 ಹುದ್ದೆಗಳು ಖಾಲಿ ಇದ್ದಾವೆ. ಒಂದು ಹುದ್ದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಜೈಲು ವಾರ್ಡರ್ ನೋಡಿ, ಜೈಲು ವಾರ್ಡರ್ ಸಹ ಒಂದು ಒಳ್ಳೆ ಹುದ್ದೆ ಅಂತ ಹೇಳ್ಬೋದು. ಇಲ್ಲಿ ಜೈಲು ವಾರ್ಡರ್ ನೋಡಿ ಯಾವ ರೀತಿ ಪೊಲೀಸ್ ಇರ್ತಾರ, ಪೊಲೀಸು ಮತ್ತು ಕಾನ್ಸ್ಟೇ ಅಂದರೆ ಪೇದೆಗಳು ಇರ್ತಾರೆ, ಅದೇ ಜೊತೆ ಜೈಲು ವಾರ್ಡರ್ ಸಹ ಅದು ಸಮವಾಗಿರ್ತದೆ ಸ್ನೇಹಿತರೆ. 835 ಹುದ್ದೆಗಳಿಗೆ ಜೈಲ್ ವಾರ್ಡರ್ ಹುದ್ದೆಗಳು ಸಹ ನೋಟಿಫಿಕೇಶನ್ ಆಗುವ ಸಂಭವವಿದೆ. ಅದೇ ರೀತಿ ಫೈರ್ಮ್ಯಾನ್ ಅಗ್ನಿಶಾಮಕ ಇಲಾಖೆಯಲ್ಲಿ 470 ಹುದ್ದೆಗಳ ಒಂದು ನೇಮಕಾತಿ ಸಹ ನಡೆದಿದೆ. ಫೈರ್ ಸ್ಟೇಷನ್ ಆಫೀಸರ್ ನೋಡಿ, ಫೈರ್ ಆಫೀಸರ್ಗಳು ಬರ್ತಾರೆ ಸ್ನೇಹಿತರೆ. 20 ಹುದ್ದೆಗಳಿಗೆ ನಡೆಯಲಿದೆ ಅಂತ ನೇಮಕಾತಿ ಅಂತ ಹೇಳ್ತೀವಿ. ಫೈರ್ಮ್ಯಾನು, ಫೈರ್ ಆಫೀಸರ್ಸ್, ಅದರ ಜೊತೆಗೆ BCM ಹಾಸ್ಟೆಲ್ ವಾರ್ಡನ್ ನೋಡಿ ಸ್ನೇಹಿತರೆ, ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. BCM ಹಾಸ್ಟೆಲ್ ವಾರ್ಡನ್ ಸಹ ನೇಮಕಾತಿ ನಡೆಯಲಿದೆ. ಇದು ಒಂದು ಒಳ್ಳೆಯ ಹುದ್ದೆ ಅಂತ ಹೇಳ್ಬೋದು. BCM ಹಾಸ್ಟೆಲ್ ವಾರ್ಡನ್ ಸಹ ಅದು ಡಿಗ್ರಿ ಮತ್ತು BEd ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಯಾರೆಲ್ಲ ಕ್ವಾಲಿಫಿಕೇಷನ್ ಹೊಂದಿರ್ತೀರಿ ಅವರೆಲ್ಲ ಇವತ್ತಿಂದ ಸ್ಟಡಿ ಮಾಡಿ, ಯಾಕಂದರೆ ಮುಂದಿನ ದಿನದಲ್ಲಿ ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುವ ಸಂಭವ ಇದೆ. ಯಾಕಂದರೆ ಆಲ್ರೆಡಿ KEಗೆ ಪ್ರಸ್ತಾವನೆ ಬಂದ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗಬಹುದು. ಹೀಗೆ ಆಗ್ತದೆ, ನಾಳೆ ಆಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕಾಗಿ ನಿಮ್ಮ ಸ್ಟಡಿ ಕಡೆ ಗಮನ ಕೊಡಿ. SW ಅಂದರೆ ವುಮೆನ್ಸ್ ಹಾಸ್ಟೆಲ್ ವಾರ್ಡನ್ ನೋಡಿ 300, WSD ಅಂದರೆ ವುಮೆನ್ಸ್ ಹಾಸ್ಟೆಲ್ ವಾರ್ಡನ್ ಸಹ ಇದೆ 350 ಹುದ್ದೆಗಳಿದೆ ಸ್ನೇಹಿತರೆ. ಮತ್ತು ಅದೇ ರೀತಿ ಟೌನ್ ಪ್ಲ್ಯಾನರ್ ಅಂತ ಈ ಹುದ್ದೆಗಳು ಸಹ ನೇಮಕಾತಿ. CTI ನೋಡಿ, ಕಾಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್, ಈ ಹುದ್ದೆಗಳು ಒಂದು ಒಳ್ಳೆಯ ಹುದ್ದೆಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಈ ಹುದ್ದೆ ಭಾಳ ಇಂಪಾರ್ಟೆಂಟ್ ಆದ ಒಂದು ಹುದ್ದೆ ಅಂತ ಹೇಳ್ತೀವಿ. ನೀವು 10 ವರ್ಷ ಸರ್ವಿಸ್ ಮಾಡಿದ್ರೆ CTO ಆಗ್ಬೋದು. CTO ಕಾಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, KS ಆಫೀಸರ ನೀವು ಈ CTI ಆಗಿ 10 ವರ್ಷ ನಂತರ CTO ಆಫೀಸರ್ ಸಹ ನೀವು ಆಗುವ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಸಬ್ ರಿಜಿಸ್ಟರ್ ನೋಡಿ, ಉಪನೋಂದಣಾಧಿಕಾರಿ ಇಲಾಖೆದು ಒಂದು ಒಳ್ಳೆ ಪೋಸ್ಟ್ ಅಂತ ಹೇಳ್ತಾರೆ ಸ್ನೇಹಿತರೆ. 17 ಪೋಸ್ಟ್ ಇದ್ದಾವೆ, ಆದರೆ ಇದು ಸಬ್ ರಿಜಿಸ್ಟರ್ ಒಳ್ಳೆ ಪೋಸ್ಟು ಇಲಾಖೆಯಲ್ಲಿ ಅಂತ ಹೇಳ್ತೀವಿ. ಓಕೆನಾ. ಸಬ್ ರಿಜಿಸ್ಟರ್ ಆಫೀಸರ್ ಅಂದರೆ ಸಬ್ ರಿಜಿಸ್ಟರ್ 17 ಪೋಸ್ಟ್ ಇದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆದ ಒಂದು ಪೋಸ್ಟ್ಗಳಂದರೆ ಇಂಪಾರ್ಟೆಂಟ್ ಆದ ಪೋಸ್ಟ್ಗಳು ಸಹ ಮುಂದಿನ ದಿನದಲ್ಲಿ ಕರೆಯಲಿದ್ದಾರೆ ಅಂತ ಹೇಳ್ತೀನಿ. ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಆಲ್ರೆಡಿ KEಗೆ ಪ್ರಸ್ತಾವನೆ ಬಂದಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. KEಗೆ ಪ್ರಸ್ತಾವನೆ ಬಂದ ಕಾರಣ ಯಾವುದೇ ಕ್ಷಣದಲ್ಲಿ ಇವತ್ತಾಗಿರ್ಬೋದು, ನಾಳೆನೇ ಆಗಿರ್ಬೋದು, ನಾಡಿದ್ದೇ ಆಗಿರ್ಬೋದು ನೋಟಿಫಿಕೇಶನ್ ಆಗ್ತಾ ಇರ್ತಾವೆ. ಅದಕ್ಕಾಗಿ ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತೀರಿ, ಯಾರೆಲ್ಲ ಸ್ಟಡಿ ಮಾಡಿ ಮತ್ತು ಅದರ ಜೊತೆಗೆ ನಮ್ಮ SN ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ಇದೇ ರೀತಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಒಂದು ನಮ್ಮ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್ ಮಾಡಿದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.